ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮತ್ತೋರ್ವ ವಿಶೇಷ ಅತಿಥಿ, ನಾಡಿನ ಹೆಸರಾಂತ ಗಾಯಕರು ಶ್ರೀಯುತ ಆನಂದ್ ಮಾದಲ್ಗೆರೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಹಿರಿಯರೇ, ಪ್ರೀತಿಯ ಜಾನಪದ ಮನಸ್ಸುಗಳು, ಈಗಾಗಲೇ ಅನೇಕ ತಜ್ಞರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನನಗೊಂದು ಅನುಮಾನ ಇತ್ತು, ಜರ್ನಳ್ಳಿ ಕಾಂತರಾಜ್ ಅವರು ಹೇಗೆ ಇಷ್ಟೊಂದು ಗುರುಭಕ್ತಿಯನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆದ. ಯಾಕೆಂದರೆ ಬಹಳ ವರ್ಷಗಳಿಂದ ಬೋರ್ಲಿಂಗೇಶ್ವರ ಅವರ ಸಾಮೀಪ್ಯದಲ್ಲಿ ಇರುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಆದರೆ ಕೆಲವೇ ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಭಕ್ತಿ ಹುಟ್ಟಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತೇಳಿ ಅದು ಈಗ ನನಗೆ ತಿಮ್ಮೇಶಣ್ಣವ್ರು ಮಾತನಾಡ್ತಾ ಗೊತ್ತಾಯಿತು, ಇದು ಏಕಲವ್ಯನ ಭಕ್ತಿ ಅಂತೇಳಿ. ಅಂದರೆ ಅವ್ರು ಮಾತನಾಡ್ತಾ ಇನ್ನೊಂದು ಮಾತು ಹೇಳಿದರು ತಿಮ್ಮೇಶಣ್ಣವರು, ಜನವಾಣಿ ಬೇರು ಕವಿವಾಣಿ ಹೂವು ಅಂತೇಳಿ. ಡಾಕ್ಟರ್ ಬೋರ್ಲಿಂಗೇಶ್ವರ ಅವರು ಕವಿವಾಣಿಯಾಗಿ ಹೂವಾಗಿ ಸಾಹಿತ್ಯ ಲೋಕದ ದಿಗ್ಗಜರ ಜೊತೆ ಗಮನಿಸ್ತಾ ವಿಹರಿಸ್ಬೋದಾಗಿತ್ತು. ಆದರೆ ಅವರ ಕೆಲಸ ಮಾಡಲಿಲ್ಲ. ಮತ್ತೆ ಜನಪದದ ಬೇರೆ ನಡೆಗೆ ಹೊರಟರು, ಬುಡಕಟ್ಟು ಜನಾಂಗದ ಸಮಸ್ಯೆಗಳತ್ತ ಹೊರಟರು, ಹಳ್ಳಿ ತಿರುಗಿದ್ರು, ಬೆಟ್ಟ ಗುಡ್ಡಗಳನ್ನು ತಿರುಗಿದ್ರು. ನಮ್ಮ ಸಾಹಿತ್ಯ ಲೋಕದ ದಿಗ್ಗಜರು ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಇದು ಅಂತಃಕರಣದಲ್ಲಿ ಜನಪದರ ಬಗ್ಗೆ ನಿಜವಾದ ಕಾಳಜಿ ಇದ್ದಾಗ ಮಾತ್ರ ಇಂತಹ ಒಂದು ಕೆಲಸ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಇವತ್ತಿನ ಸಮಯದ ವೇದಿಕೆ ಸಮಯದ ಬಗ್ಗೆ ಅರಿವಿಟ್ಟುಕೊಂಡು ನಾನು ಮಾತನಾಡ್ತಾ ಇದ್ದೇನೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ಒಂದು ಸಂಬಂಧ ಏನಿದೆ, ನನಗೆ ನಮ್ಮ ಕಾಂತರಾಜ್ ಸರ್ ಕರೆದಾಗ ಬಹಳ ಸಂತೋಷ ಆಯಿತು. ಎಷ್ಟು ದೂರದಲ್ಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಸರ್ಕಾರ ಮಾಡಬೇಕಾದಂತಹ ಒಂದು ಅಕಾಡೆಮಿ ಮಾಡಬೇಕಾದಂತಹ ಕೆಲಸವನ್ನು ಇದು ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ನಾವು ಭಾಗಿಯಾಗಲಿಕ್ಕೆ ಒಂದು ಅವಕಾಶ ನಮಗೂ ಸಿಗ್ತಾ ಇದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ನಿನ್ನೆ ಒಂದು ವೇದಿಕೆಯಲ್ಲಿ ಗೊಲ್ಲಿ ಶಿವಪ್ರಸಾದ್ ಸರ್ ಹೇಳಿದಂಗೆ ಬೋರ್ಲಿಂಗೇಶ್ವರ ಆ ವೇದಿಕೆಯಲ್ಲಿ ಇದ್ರು. ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಅದಾಗಿತ್ತು. ಅದರ ಪ್ರಮುಖ ಆಯ್ಕೆ ಸಮಿತಿಯ ಅಧ್ಯಕ್ಷರು ಬೋರ್ಲಿಂಗೇಶ್ವರ ಆಗಿತ್ತು. ಅಂದರೆ ಅವರು ಯಾವತ್ತೂ ಕೂಡ ಜನಾಂಗದ, ನಮ್ಮ ಜನಪದರ ಬಗ್ಗೆ, ಬುಡಕಟ್ಟಿನ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಅವರ ಇಂಥ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಅಂತ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ನನ್ನಂಥ ಕಿರಿಯರನ್ನು ನೂರಾರು ಜನ ಶಿಷ್ಯರಿದ್ದಾರೆ, ಅಪ್ಕೊಂಡಿದ್ದಾರೆ. ಅದೇ ರೀತಿ ಕಾಂತರಾಜ್ ಅವರು ಕೂಡ ಬಹಳ ಪ್ರೀತಿಯಿಂದ ದ್ರೋಣಾಚಾರ್ಯ ಗುರುವಾಗಿ ಏಕಲವ್ಯನನ್ನು ಅಪ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ದಂಗೆ ನನಗೆ ಒಂದು ಕವಿವಾಣಿ ಜ್ಞಾಪಕ ಬರುತ್ತೆ. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಬಡತನ ಸಿರಿತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ. ಲೋಕದ ಜೀವನ ಸ್ನೇಹದ ಬಂಧನ, ಪಾವನ ಪ್ರೇಮ ಸ್ನೇಹದ ಸ್ಪಂದನ, ಸ್ನೇಹವ ಬಯಸದ ಜನರೆಲ್ಲಿಗರು, ಸ್ನೇಹವ ಬಯಸದ ಜನರೆಲ್ಲಿಗರು, ಹಾಲು ಜೇನು ಸ್ನೇಹದ ಸಂಗಮ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ, ಅತಿ ಮಧುರ, ಅತಿ ಮಧುರ. ಧನ್ಯವಾದ. ನಿಮ್ಮ ಮಾತುಗಳಿಗಾಗಿ, ಹಾಡಿಗಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ